ಅಮ್ಮ, ಇವನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಬಿಟ್ಟ ಅಮ್ಮ. ನಾನು ಏನು ಮಾಡಲಿ ಇವಾಗ? ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಅಮ್ಮ. ನನಗೆ ಇವನ ಜೊತೆ ಮದುವೆ ಆಗಿ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಮ್ಮ. ನಾನು ಸುನಿಲ್ ಅವ್ರನ್ನ ಮದುವೆ ಆಗಬೇಕು. ನನಗೆ ಇವನು ಇಷ್ಟ ಇಲ್ಲ ಅಮ್ಮ. ತಾಳಿ ಕಟ್ಟಿ ಆಗೈತಿ, ಇನ್ಯಾ ಸುನಿಲ್ ಆಗಿನಿಲ್ಲ ಅಂದ್ರೆ ಆಮೇಲೆ ನೋಡು ಮದುವೆ ಆಗಿ ಈ ಥರ ಮೋಸ ಮಾಡತ್ತಾಳ ಅಂತೇಳಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಮಹೇಶ, ಏನು ಮಾಡಕತ್ತಿದ್ದಿ ನೀನು? ಒಂದು ಈಟಾದ್ರೂ ನಿನಗೆ ಅರ್ಥ ಆಗ್ತೈತಿ? ಅಲ್ಲ, ಪಾಪ ಅವಳಿಗೆ ಇಷ್ಟ ಇಲ್ಲನೇ ಯಾಕೆ ನೀನು ಆಕೆಗೆ ತಾಳಿ ಕಟ್ಟಿದಿ? ಆಕೆಗೆ ಇಷ್ಟ ಇದೆಯೋ ಇಲ್ಲ ಅಂತ ತಿಳ್ಕೊಳ್ಕ ಸಾಮ ನೀನು ತಾಳಿ ಕಟ್ಟಬೇಕಾಗಿತ್ತು. ಅದನ್ನ ತಿಳ್ಕೊಳ್ದನ ತಾಳಿ ಕಟ್ಟಿ ಈಗ ಮತ್ತೆ ನೀನು ಈ ರೀತಿ ಎಲ್ಲ ಮಾತಾಡ್ತಿದ್ದಿ. ನಿನಗೇನು ಅನ್ಸಂಗಿಲ್ಲ? ಅಯ್ಯೋ, ಏನಾಗ್ತಾ ಇದೆ ಇಲ್ಲಿ? ಸುಮ್ಮನೆ ಕೊಳ್ಳಲ್ಲಿ ತಾಳಿ. ಏಯ್, ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸುಮ್ಮ ಆ ತಾಳಿ ಕಿತ್ತು ಬಿಸಾಕ್ಬಿಡು. ನಡಿ, ನಾನು ನಿನ್ನ ಮದುವೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಹ್ಞೂ ಅಮ್ಮ. ಹೆಂಗೆ ಕಿತ್ತು ಬಿಸಾಕ್ತೀವಿ ನೀನು? ಹೆಂಗೆ ಕಿತ್ತು ಬಿಸಾಕ್ತಿದ್ದಿ? ಕಿತ್ತಾದ್ರೂ ಬಿಸಾಕು, ಇನ್ನೊಮ್ಮೆ ಕಟ್ತಾನೆ. ಯಾರು ಬಿಡಿಸ್ತಾರೋ ನಾನು ನೋಡ್ತಾನೆ. ನೋಡು, ಒಂದ್ಸಲ ತಾಳಿ ಕಟ್ಟಿದ ಮೇಲೆ ಮುಗ್ದು ಹೋತು. ತಾಳಿ ಅಂತ ಇದನ್ನು ಮಾಡೋಕ್ಕಾಗಂಗಿಲ್ಲ. ಆದ್ರೆ ನಿನ್ನ ಮನೆಗೆ ನನ್ನ ಮೊಮ್ಮಗಳನ್ನ ನಾನು ಕಳ್ಸಂಗಿಲ್ಲ. ನನ್ನ ಮೊಮ್ಮಗಳು ನಮ್ಮ ಮನೆಯಾಗ ಇರ್ತಾಳೆ. ಅಲ್ಲ ಅಜ್ಜಿ, ಅದು ಹೆಂಗಾಗ್ತತಿ? ನನ್ನ ಹೆಂಡ್ತಿನ ಬಿಟ್ಟು ನಾನು ಹೆಂಗಿರಲಿ? ಮದುವೆ ಆದಮೇಲೆ ಗಂಡ ಹೆಂಡ್ತಿ ಇರಬೇಕು. ಅದನ್ನು ಬಿಟ್ಟು ನಾನು ಅಲ್ಲಿದ್ದ ಇಕ್ಕಿನ ಯಾಕೆ ಇಲ್ಲಿ ನಾನು ಬಿಟ್ಟಿರಲಿ? ತಾಳಿ ಕಟ್ಟಿದ್ಮೇಲೆ ಮುಗಿದೋಯ್ತು, ಕರ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೆ. ಇಲ್ಲ, ನಾನು ಬರಲ್ಲ. ನಾನು ನಿನ್ನ ಜೊತೆ ಬರಲ್ಲ. ಏಯ್, ಯಾರೋ ನೀನು? ಹಾಂ, ಸುಮ್ಮಾಗಿ ಯಾಕೆ ತಾಳಿ ಕಟ್ಟಿದ್ಯಾ? ನಿನಗೊಂಚೂರಾದರೂ ಏನಾದರೂ ಇದೆಯಾ? ಹೇಳ್ತಾ ತಾಳಿ ಕಟ್ಟಾಗ ನಿನಗೆ ಹೆಂಗೆ ಮನಸ್ಸು ಬಂತು? ಆಕೆ ನನ್ನ ಪ್ರೀತಿ ಮಾಡಿ ಹುಡುಗಿ, ಆಕೆ ಕಟ್ಟಿದ್ದಾನೆ. ಏನು ನಿನಗೆ ಕಟ್ಟಬೇಕಾಗಿತ್ತು ನನ್ನ ತಾಳಿ? ಹೇಯ್, ಬಾಯ ಮ್ಯಾಗ ನಿಗಾ ಇಟ್ಕೊಂಡು ಮಾತಾಡ. ಹಂಗೆ ಮಾತಾಡ್ತಾನಂತ ಮಾತಾಡಿದ್ರ ಸುಮ್ಮನೆ ಬಿಡು, ಮಾತಾ ಇಲ್ಲ, ನೆನಪಿಟ್ಕೋ. ಮಹೇಶ, ಎಷ್ಟು ಮಾತಾಡ್ತೀಯೋ ನೀನು? ಎಷ್ಟು ಮಾತಾಡ್ತಿದ್ದಿ? ಎಲ್ಲರಿಗೂ ಯಾಕೆ ಹಿಂಗೆ ಅನ್ಕೊಂತ ನಿಂತಿದ್ದಿ? ನಿನಗೇನು ಹುಚ್ಚಿ ಚಿಡಿತೇನ? ಅಲ್ಲ, ಏನಾಗತ್ತಿಲ್ಲಿ? ಯಾಕೆ ಈ ರೀತಿ ಮಾಡಿದೆ ನೀನು? ಪಾಪ ಇವತ್ತು ಅವ್ರದ್ದು ಮದುವೆ ಐತಿ, ಆದರೆ ನೀನು ನೋಡಿದ್ರೆ ಈ ರೀತಿ ಎಲ್ಲ ಯಾಕೆ ಮಾಡತ್ತಿದ್ದಿ ಮಹೇಶ? ಅಕ್ಕ, ನೀನು ಸುಮ್ಮನೆ ಇದ್ಬಿಡಕ್ಕ. ನಾನು ಪ್ರೀತಿ ಮಾಡಿದ ಹುಡುಗಿನ ನಾನು ಬಿಟ್ಟು ಹೆಂಗೆ ಬೇರೆಯವ್ರಿಗೆ ಮದುವೆ ಆಗೋಕೆ ಬಿಡಲಿ? ಹಾಂ, ಆಕೆ ನಾನು ಎಷ್ಟು ಪ್ರೀತಿ ಮಾಡಿದ್ದೀನಿ ಗೊತ್ತೈತಿ? ಆಕೆ ಸಲುವ ಸಾಯಕ್ಕೆ ಹೋಗಿದ್ದೆ ನಾನು. ಆದ್ರೆ ಆಕೆ ನನಗೆ ಮೋಸ ಮಾಡಿ ನನ್ನ ಮುಂದೆನ ಅವ್ನ ಪ್ರೀತಿನ ಒಪ್ಕೋತಾಳೆ ಮತ್ತು ಅವನ ಮದುವೆ ಆಗಕ್ಕೆ ನಿಂದಿರ್ತಾಳೆ. ನನಗೆ ಹೆಂಗೆ ಆಗಬೇಡ ಅಕ್ಕ, ನನಗೆ ಹೆಂಗೆ ಆಗಬೇಡ. ಹಾಂ, ಎಷ್ಟೆಲ್ಲ ನೋವು ನನ್ನ ಮನೆ ಮನಸ್ಸಿನಾಗ ಕೊರಗಾದತ್ತೆ ಅನ್ನೋದು ಗೊತ್ತು? ನೀನು ಮಾಡಿದ್ದೊಂದು ನೋವು, ಆಮೇಲೆ ಈಕೆ ಮಾಡಿದ್ದೊಂದು ನೋವು, ಎಲ್ಲ ಸೇರಿ ಎದೆಯಾಗ ಕೊಳ್ಳಿ ಇಟ್ಟಂಗೆ ಆಗೈತೆ ನನಗೆ. ಅದಕ್ಕೆ ನಾನು ಬಿಡ್ತಾನೆ ಆಕೆನ. ಇವಾಗ ಇಲ್ಲಿಂದ ದರ ಹೇಳ್ಕೊಂಡು ಹೋಗ್ತಾನೆ ನಮ್ಮ ಮನೆಗೆ. ಹೆಂಗೆ ಹೇಳ್ಕೊಂಡು ಹೋಗ್ತೀವ ಮಗನ? ಹೆಂಗೆ ಹೇಳ್ಕೊಂಡು ಹೋಗ್ತೀವಿ? ಹೋಗ, ನನ್ನ ಮಗಳು ಮುಟ್ಟುವಾಟ ಧೈರ್ಯ ಬೇಕು ನಿನಗೆ. ಹಾಂ, ಅವಳು ಇಷ್ಟು ದಿನ ನಿಮ್ಮ ಮಗಳು, ಇನ್ನು ಮುಂದೆ ಅವಳು ನನ್ನ ಹೆಂಡ್ತಿ. ನಮ್ಮ ಮನ್ಯಾಗ ಇರಬೇಕು. ನಿಮ್ಮ ಮನ್ಯಾಗ ಬಿಟ್ಟು ಹೋಗಾಕ ನನಗೇನು ಬಂದಿಲ್ಲ. ಏನು ನಡೆಯಕತ್ತಿಲ್ಲಿ? ಏನು ಮಾಡತ್ತಾರ ಇಲ್ಲಿ ಎಲ್ಲರೂ? ಯಾರಿಗೆ ಹುಡುಗ? ಅಯ್ಯೋ ಸೌಮ್ಯ, ನೋಡ್ಲಾ, ನಮ್ಮ ಸುಮ್ಮಿಗೆ ತಾಳಿ ಕಟ್ಟಿಬಿಟ್ಟಲ್ಲ ಇವನು. ಆಕೆಲಿ ಇತ್ತಲ್ಲ ಬಂದಿದ್ಲು, ಏನೋ ಅದು ಉಂಗ್ರ ಕಳ್ಕೊಂಡಿದ್ಲಂತ. ಉಂಗ್ರ ಹುಡ್ಕ್ಯಾಡಕ್ಕೆ ಬಂದಿದ್ಲು. ಉಂಗ್ರ ಹುಡ್ಕ್ಯಾಡುವಾಗ ಆಕೆ ಗೊತ್ತಿಲ್ಲಂಗೆ ತಾಳಿ ಕಟ್ಟಿಬಿಟ್ಟಲ್ಲ ಇವನು. ಹಾಳಾದವನು ಇವನು. ಕೇಳಿರನ ಪ್ರೀತಿ ಮಾಡತನಕಿನ ನನಗೆ ಮೋಸ ಮಾಡಾಳಕ್ಕೆ. ಆಕೆ ನಾನು ಬಿಡಂಗಿಲ್ಲ. ನಾನು ಮದುವೆ ಆದ್ರೆ ಅದಕ್ಕಿನ ಅಂತ ಕೆಲಸ ನಿಂತಲ್ಲ. ಏನು ಮಾಡ್ಬೇಕಂತ ಒಂದು ತಿಳಿವತ್ತು ನನಗೆ. ಏನು ಹೇಳ್ತೀವಿ ನೀನು? ಸುಮನ್ ಕೊಳ್ಳಿಗೆ ತಾಳಿ ಕಟ್ಟ್ಯಾನ? ಏ, ಯಾರೋ ನೀನು? ಯಾವಲ್ಲ ನೀನು? ನನ್ನ ಮಗಳಿಗೆ ಕೊಳ್ಳಿಗೆ ತಾಳಿ ಕಟ್ಟಾಕ ಎಷ್ಟು ಧೈರ್ಯ ಐತಿ ನನಗೆ? ಯಾರೋ ನೀನು? ಬಾಯಿ ಬಿಟ್ಟು ಹೇಳ. ಯಾವ ಕಳ್ಸ್ಯಾನ ನಿನ್ನ? ಮದುವೆ ನಿಲ್ಲಿಸ್ಬೇಕಂತ ಏನಾರ ನಾಟಕ ಆಡಕತ್ತಾರನ್ನ ಇಲ್ಲಿ? ನಾವು ಚಿರಮನ್ ಮಕ್ಳಿಗೆ ಮದುವೆ ಮಾಡಿಕೊಡತ್ತಂತ ಎಲ್ಲರಿಗೂ ಸಂಕಟ ಆಗತ್ತನ? ಹಾಂ, ಯಾವಲ್ಲ ನೀನು? ಬಾಯಿ ಬಿಡ. ನೋಡಿ ಅಂಕಲ್, ನಾನು ಸುಮನ ತುಂಬ ದಿನದಿಂದ ಪ್ರೀತಿ ಮಾಡಕತ್ತಾನ. ಆಕೆ ನನ್ನ ಪ್ರೀತಿನ ಒಪ್ಕೊಂಡಿದ್ಲು. ಹಾಂ, ಒಪ್ಕೊಂಡು ನನ್ನ ಮನಸ್ಸಿನಾಗ ಆಸೆಗಳನ್ನೆಲ್ಲ ಹುಟ್ಟಿಸಿದಾಳೆ. ಆಮೇಲೆ ನನಗೆ ಗೊತ್ತಿಲ್ಲದಂಗೆ ಎಂಗೇಜ್ಮೆಂಟ್ ಆಗ್ಯಾಳ. ನನಗದು ಗೊತ್ತೇ ಇರಲಿಲ್ಲ. ಆಮೇಲೆ ನಡು ರೋಡ್ ನಿಂತ್ಕೊಂಡು ಅವರಿಬ್ಬರು ಪ್ರಪೋಸ್ ಮಾಡೋದನ್ನು ಮತ್ತು ಅವನ ಆಕೆ ಒಪ್ಕೊಳ್ಳೋದನ್ನು ನಾನು ನೋಡಿದ್ನಿ. ನನಗೆ ಗೊತ್ತಾಯಿತು. ಇವತ್ತು ಮದುವೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕಾಗಿ ನಾನು ಪ್ರೀತಿ ಮಾಡಿದ ಹುಡುಗಿನ ಬಿಡೋಕೆ ನನಗಾಗಲ್ಲ. ಯಾಕಂದ್ರೆ ಇಷ್ಟಪಟ್ಟನು ಆಕೆನ ಮದುವೆ ಆಗ್ಬೇಕು ಅನ್ನೋದು ನನ್ನ ಮನಸ್ಸಿನಾಗ ಐತಿ. ನಾನು ಅವಳನ್ನ ಬಿಟ್ಟು ಏನು ದೇವದಾಸ ಆಗಲಿ ಅಥವಾ ಏನು ಇಕ್ಕಿ ನೆನಪಿನಾಗ ಏನು ಕುಡ್ಕ ಆಗಲಿ, ಇಲ್ಲ. ಇದ್ರೆ ಇಬ್ಬರು ಜೊತೆಗಿರ್ಬೇಕು. ಇಲ್ಲ, ಆಕೆ ಇಷ್ಟಪಟ್ಟಿದ್ದು ಆಕೆಗೆ ನನ್ನ ಮದುವೆ ಆಗ್ಬೇಕು, ಅದೊಂದು ನನಗೆ ದುರಾಸೆ ಆಗಿತ್ತು. ಅದಕ್ಕಾಗಿ ಆಕೆ ಗೊತ್ತಿಲ್ದಂಗೆ ನನ್ನ ತಾಳಿ ಕಟ್ಟಿನಿ. ನಂದೇನು ತಪ್ಪೈತ್ರಿ? ತಪ್ಪಿರೋದೆಲ್ಲ ನಿಮ್ಮ ಮಗಳದನ. ನನಗೆ ಪ್ರೀತಿ ಮಾಡಿ ಇನ್ನೊಬ್ಬನ ಮದುವೆ ಆಗಕ್ಕೆ ಹೆಂಗೆ ಮನಸ್ಸು ಬರ್ತತಿ ಈಗೆ? ಹಾಂ, ಹೆಂಗೆ ಮನಸ್ಸು ಬರ್ತತಿ? ಪ್ರೀತಿ ಮಾಡ್ತಾನೆ ಅಂಥೇಳಿ ತಬ್ಕೊಂಡು ಮುದ್ದು ಮಾಡಿ ಮತ್ತು ಹೊಳ್ಳಿ ಈಗ ಇನ್ನೊಬ್ಬನ ಮದುವೆ ಆಗಿ ಅವನ ಜೊತೆ ಸಂಸಾರ ಮಾಡೋಕೆ ನಾಕಿ ಬರಂಗಿಲ್ಲ ಈಕೆಗೆ. ಹಾಂ, ಅವಳು ಇಷ್ಟ ಇರ್ತಿದ್ರು ಇನ್ನು ಮುಂದೆ ನನ್ನ ಹೆಂಡ್ತಿ. ತಾಳಿ ಕಟ್ಟಿ ಆಗಿದೆ. ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೋ ಅಷ್ಟೆ. ಇಲ್ಲಿ ಯಾರೇನು ಮಾತಾಡೋ ಹಂಗೆ ಇಲ್ಲ. ಆಕಿ ನನ್ನ ಮಗಳದಾಳ. ನನ್ನ ಮಗಳನ್ನ ನನ್ನ ಪರ್ಮಿಷನ್ ಇಲ್ಲ ಹೆಂಗೋ ಕರ್ಕೊಂಡು ಹೋಗ್ತೀನಿ ನೀನು? ಹಾಂ, ಹಾಳಾದವನ ಆಕಿ ಕೊಳ್ಳಿಗೆ ತಾಳಿ ಕಟ್ಟಾಕ ಎಷ್ಟೋ ಧೈರ್ಯ ಬಂತು ನಿನಗೆ?
ಯಾಕ್ರಿ ಧೈರ್ಯ ಬರಬೇಕು? ಯಾಕ್ರಿ ಧೈರ್ಯ ಬರಬೇಕು? ನಾನು ಪ್ರೀತಿ ಮಾಡಿರೋ ಹುಡುಗಿನ ನಾನು ಮದುವೆ ಆಗಿದ್ದೇನೆ. ಅದಕ್ಕೆ ಯಾರ ಅಪ್ಪನೇ ನನಗೆ ಬೇಕಾಗಿಲ್ಲ. ಏ ಸುಮ್ಮಿ, ನೀ ಅವ್ನು ಹೇಳೋದು ಕರೆ ಐತೆನಾ? ನೀವು ಅವನೇರ ಪ್ರೀತಿ ಮಾಡಿದ್ದೇನಾ? ಹೇಳಿ ಸುಮ್ಮಿ. ಅಪ್ಪ ಅವನು ನನ್ನ ಪ್ರೀತಿ ಮಾಡು ಅಂತ ಎಷ್ಟು ಹಿಂದೆ ಬಿದ್ದಿದ್ದ. ಆಮೇಲೆ ಸಾಯಕೊಂಡಿದ್ದ. ಅದಕ್ಕಾಗಿ ನಾನು ಅವಂಗ ಪ್ರೀತಿ ಮಾಡತ್ತೇನಂತ ಹೇಳಿದ್ನಿ ಅಪ್ಪ. ನಾನು ಅವನ ಪ್ರೀತಿ ಮಾಡತ್ತೇನಂತ ಹೇಳಿದ್ನಿ. ಆದರೆ ಅವನ ಮೇಲೆ ನನಗೆ ಪ್ರೀತಿ ಇರಲಿಲ್ಲ ಅಪ್ಪ. ನನಗೆ ಪ್ರೀತಿ ಇರಲಿಲ್ಲ. ನಾನು ಇವ್ರನ್ನ ಒಪ್ಕೊಂಡಿದ್ನಿ, ಇವ್ರನ್ನ ಮದುವೆ ಆಗ್ಬೇಕಂತ ಅಂದ್ಕೊಂಡಿದ್ನಿ ಅಪ್ಪ, ಸುನಿಲನ್ನ. ಆದರೆ ಇವ್ನು ನೋಡಿದ್ರೆ ನನಗೆ ಗೊತ್ತಿಲ್ಲ ತಾಳಿ ಕಟ್ಬಿಟ್ಟಿದ್ದಾನೆ ಅಪ್ಪ. ಕೇಳಿಸ್ಕೊಂಡಿ ಆಕೆಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಾಯ್ತು? ಹಾ, ನನ್ನ ಮಗಳಿಗೆ ನೀನು ತಾಳಿ ಕಟ್ಟಕ ಎಷ್ಟು ಧೈರ್ಯ ನಿನಗ? ಹಾ, ಅಲ್ಲ ನೀನು ಸಾಯ್ಬಾರ್ದಂತ ಹೇಳಿ ಆಕೆ ಪ್ರೀತಿ ಮಾಡೋದಂತ ಹೇಳಿದಾಳೆ ನಿನಗ. ಆದ್ರೆ ನೀನು ಈ ರೀತಿ ಅಸಹ್ಯವಾಗೆಲ್ಲ ಮಾತಾಡ್ತಿದ್ದಿ. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ಇರೋದನ್ನ ನಾನು ಹೇಳತ್ತಿರೋದು. ನನ್ನ ಹತ್ರ ಫೋಟೋ ಸಾಕ್ಷಿಗಳಿದ್ದಾವೆ. ಹಾಂ, ನಿಮ್ಮ ಮಗಳೇನು ನಾಟಕದಲ್ಲಿ ಅಭಯಂಕರಿ ನಾಟಕ ಮಾಡಿದ್ರಾಗ ನಂಬರ್ 1 ಅದಾಳಾಕಿ. ಇಲ್ಲೊಂಥರ ಅಲ್ಲೊಂಥರ. ಓಹೋ ಹೋ ಹೋ ಹೋ, ಇಂಥಾಕಿನ ನಾನು ಎಲ್ಲೂ ನೋಡೇ ಇಲ್ಲ ಬಿಡ್ರಿ. ಏನು ಹೇಳತ್ತೀನಿ ನೀನು? ಫೋಟೋನ ಎಂಥ ಫೋಟೋ ಅದ ನೀನಂತೇಕ? ಆ ಮದುವೆಗೆ ಹೊತ್ತಾಗ್ತೈತಿ. ಏಕೆ ಮದುವೆ ಇಲ್ಲ ಅಂದ್ರೆ ಇಲ್ಲ. ಆ ಮೊಮ್ಮಗಳ ಮದುವೆಯಾರ ಮಾಡೋನು ನಡ್ರಿ, ಕಣ್ ತುಂಬಿಸ್ಕೊಳ್ಳೋನು. ಏನು ಇದು ಜೀವನ ಹಿಂಗೆ ಹಾಳಾಗಿ ಹೋಗ್ಲಿ. ಏನು ಮಾಡೋಕ್ಕಾಗತ್ತಿನ? ಆಗಿದ್ದಾಗೈತಿ ಸೌಮ್ಯ, ಆಕಿದನ್ನ ಕಳಿಸ್ಕೊಟ್ಟು ಬಿಡು. ಇದು ಮಾಡಿದ್ದು ತಪ್ಪೈತಿ. ಅವ್ನು ಹೇಳಿದ ಕೇರ ಇದ್ರದ್ದು ತಪ್ಪಾಯ್ತು ಅಂತ ಅನಿಸತಿ. ನಮ್ಮ ಮನೆ ಮಾನ ಮರ್ಯಾದೆ ತಗೋದಕ್ಕಿಂತ ಆಕಿನ ಕಳಿಸ್ಬಿಡು. ಅವ್ರಿಗೆ ಹೆಂಗೋ ಏನೋ ಹೇರಾತ ಸೌಕರ್ಯ. ಹಾಂ, ಕಳಿಸ್ಬಿಡಕಿನ. ನಡೆದು ಬಿಡ್ಲಿ ನೀನು, ನಮ್ಮ ಬಿಟ್ಟು ನಡೆದು ಬಿಡು ಹೊರಗೆ. ನೀವೇನು ಅವ್ನ ಮನೆ ಬಿಟ್ಟು ಹೋಗೋಣದು? ನಾನು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೇನೆ. ಬಾ ಸುಮ, ಹೋಗೋನು. ಇಲ್ಲ, ನಾನು ಬರಲ್ಲ. ನಂಗೆ ನಿನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ. ನಾನು ಬರಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಪ್ಪ. ನನ್ನ ಕಳಿಸ್ಬೇಡಿ. ನಾನು ಈ ಮದುವೆನ ಒಪ್ಕೊಳ್ಳಲ್ಲ ಅಪ್ಪ. ನನಗೆ ಇಷ್ಟ ಇಲ್ಲ ಅಪ್ಪ. ಪ್ಲೀಸ್ ಅಪ್ಪ, ಕೈ ಮುಗಿತೀನಿ, ನನ್ನ ಕಳಿಸ್ಬೇಡಿ ಅಪ್ಪ. ಹೌದು ರೀ, ನನ್ನ ಮಗಳನ್ನ ಪ್ಲೀಸ್ ಕಳಿಸ್ಬೇಡ್ರಿ. ನಿಮ್ಮ ಕೈ ಮುಗಿತಾನು. ಅವಳಿಗೆ ಸುನಿಲ್ ಜೊತೆನ ಮದುವೆ ಮಾಡಿದ್ರಾತು. ಆ ತಾಳಿ ಕಿತ್ತು ಬಿಸಾಕಿ ಸುನಿಲ್ ಅವ್ರ ಜೊತೆ ಮದುವೆ ಮಾಡೋಣ್ರಿ. ಈ ತಾಳಿಗೆ ಯಾವ ಬೆಲೆನೂ ಇಲ್ರಿ. ಈ ತಾಳಿಗೆ ಏನೂ ಇಲ್ರಿ. ನಡೀರಿ, ಅದನ್ನು ಬಿಸಾಕಿ ನಾವು ಆಕೆಗೆ ಮದುವೆ ಮಾಡ್ಸೋಣ. ಅಲ್ಲ, ಒಂದು ಸರಿ ತಾಳಿ ಕಟ್ಟಿದ ಮೇಲೆ ಅದನ್ನ ಹೆಂಗೆ ಕೇಳೋಕ್ಕಾಗ್ತತಿ? ಹುಚ್ಚಿಗತೆ ಮಾತಾಡಬೇಡ ರಾಜಿ. ತಾಳಿ ಕಟ್ಟು, ಒಂದು ಸರಿ ತಾಳಿ ಕೊರಳಿಗೆ ಬಿದ್ದುಬಿಡ, ಮುಗಿದು ಹೋದು. 3 ಗಂಟೆ ಹಾಕಿದ ಮೇಲೆ ಅದನ್ನ ಕಿತ್ತು ಬಿಸಾಕಕ್ಕೆ ಬರಂಗಿಲ್ಲ. ನೀನು ವಯಸ್ಸಿನಾಗ ದೊಡ್ಡಕ್ಕಾಗಿದ್ದಿ, ಆದರೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಹಂಗೆ ಮಾತಾಡಬೇಡ. ಅದನ್ನ ಹೆಂಗೆ ಬಿಸಾಕಕ್ಕತಿ? ಕಟ್ಟಿದ ತಾಳಿನ ಬಿಸಾಕಕ್ಕತ್ತೇನ? ಏನಂತ ನಿನ್ನ ಕ್ಷಮಿಸ್ಬೇಕು, ಏನು ಹೇಳಬೇಕು ನನಗೊಂದು ಗೊತ್ತಾಗೋದು ಸುಮ್ಮ. ಏನು ಮಾಡಬೇಕು? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತೀಗ. ಮೊದಲ ನಿಮ್ಮ ಅವ್ವ ಮಾಡಿದ್ಲು, ಈಗ ನೀನು ಮಾಡಿದಿ. ಛೇ, ಅವ್ವನಂದ ತಾಯಿ ಅನ್ನೋ ಹಂಗ ಮಾಡಿಬಿಟ್ಟಿ ನೀನು, ಮಾಡಿಬಿಟ್ಟಿ. ಅಪ್ಪ ಇಲ್ಲ ಅಪ್ಪ, ನಾನು ಪ್ರೀತಿ ಮಾಡಿಲ್ಲ ಅಪ್ಪ. ಕೈ ಮುಗಿತೀನಿ ಅಪ್ಪ, ನನ್ನ ಮಾತು ಕೇಳಪ್ಪ. ನಾನು ಅಮ್ಮ ಎಷ್ಟೋ ಸರಿ ಹೇಳ್ಕೊಂತ ಬಂದಿದ್ದಾಳಪ್ಪ, ನಾನು ಅದಕ್ಕೆ ಆ ರೀತಿ ಮಾಡಬಾರ್ದು ಅಂತ. ನಾನು ಇದುವರೆಗೂ ಯಾರನ್ನೂ ಪ್ರೀತಿ ಮಾಡಿಲ್ಲ ಅಪ್ಪ. ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಪ್ಪ. ನಾನು ಅವ್ನು ಸಾಯಬಾರ್ದು ಅಂತ ಹೇಳಿ ಅವ್ನು ಬೀಳಕ್ಕೆ ಹೋದನ್ನ ತಡೆದು ಐ ಲವ್ ಯು ಅಂತ ಹೇಳಿದ್ದು ನಿಜ ಅಪ್ಪ. ಅದಕ್ಕೆ ಅವನ್ನ ಹೋಗಿ ತಪ್ಕೊಂಡಿದ್ದ ನಿಜ ಅಪ್ಪ. ಆದರೆ ನಾನು ಅವನ ಪ್ರೀತಿ ಮಾಡಿಲ್ಲ ಅಪ್ಪ. ಇದನ್ನು ನಾನು ಸುನಿಲ್ ಅವ್ರಿಗೂ ಹೇಳಿದ್ದೀನಿ. ಅವರು ಮದುವೆಗೆ ಒಪ್ಕೊಂಡಿದ್ದಾರೆ. ಹೀಗಂತ ಹೇಳಿದಾಗ ಒಪ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಅಪ್ಪ ಇದು. ಏನು ಹೇಳ್ತಿದ್ದಿ? ಸುನಿಲ್ಗೂ ಗೊತ್ತೈತಿ? ಮತ್ತೆ ಗೊತ್ತಿದ್ರೆ ನಮಗೆ ಯಾಕೆ ಹೇಳಲಿಲ್ಲ? ನಮಗೊಂದು ಮಾತು ಹೇಳಬೇಕಾಗಿತ್ತು. ನಾನು ಹೇಳಬೇಕು ಅನ್ಕೊನಿಯಪ್ಪ. ಸುನಿಲ್ ಅವರ ಬೇಡ, ಮನೆಯಾಗಿದ್ದೀನೆಲ್ಲ ಬೇಡ, ಹೇಳಬೇಡ. ನಾನು ಗೊತ್ತಾಯ್ತಲ್ಲ ಸಾಕು. ನಾನು ನೀನು ಜೊತೆಗೆ ಇರಬೇಕಾದರು. ನಮ್ಮಿಬ್ಬರಿಗೂ ಗೊತ್ತಿದ್ರೆ ಅಷ್ಟೇ ಸಾಕು. ನನ್ನ ವಿಷಯ ನಿನಗೆ ಗೊತ್ತಿರಬೇಕು, ನಿನ್ನ ವಿಷಯ ನನಗೆ ಗೊತ್ತಿದ್ರೆ ಸಾಕು. ಮನೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ ಅಂದರು. ಅದಕ್ಕೆ ಸುಮ್ಮನಾದೆ ಅಪ್ಪ. ಅಪ್ಪ, ನಾನು ಸುನಿಲ್ ಅವ್ರನ್ನ ಮದುವೆ ಆಗಬೇಕು ಅಪ್ಪ. ನನಗೆ ಅವ್ನು ಬೇಡ ಅಪ್ಪ. ಅವ್ರು ನನ್ನ ತುಂಬ ಪ್ರೀತಿ ಮಾಡ್ತಾರೆ ಅಪ್ಪ, ತುಂಬ ಕೇರ್ ಮಾಡ್ತಾರೆ. ನಾನು ಇವನೇ ಇವತ್ತು ಪ್ರೀತಿ ಮಾಡಿಲ್ಲಪ್ಪ. ಮಾಡೋದಿಲ್ಲ ಅಂತ ಅಂದ್ರೆ ಯಾರು ಬಿಡ್ತಾರೋ? ಮದುವೆ ಅಂತೂ ಆಗೈತಿ ಸುಮ. ನೀನು ನನ್ನ ಪ್ರೀತಿನೂ ಮಾಡ್ಬೇಕಾಕತಿ, ನನ್ನ ಜೊತೆನೂ ಬರ್ಬೇಕಾಕತಿ. ನಿನ್ನ ಇಲ್ಲಿ ಬಿಟ್ಟು ಹೋಗೋ ಮಾತಾ ಇಲ್ಲ. ಇವತ್ತು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಯಾರು ಬೇಡ ಅಂದರೂ ಅಷ್ಟ, ಬಿಟ್ಟರು ಅಷ್ಟ. ಅಕಸ್ಮಾತ್ ಏನಾದರೂ ಕಳಿಸ್ಲಿಲ್ಲ ಅಂದ್ರೆ ಹೋಗಿ ನನ್ನ ಹೆಂಡ್ತಿನ ಕಳಿಸುವರು, ಮನ್ಯಾಗ ಇಟ್ಕೊಂಡ ನಾಟಕ ಮಾಡತ್ತಾರ ಅಂಥೇಳಿ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಏನು ಮಾಡ್ಕೋತೀರಿ ಮಾಡ್ಕೋರಿ, ಎಲ್ಲದಕ್ಕೂ ನಾನು ರೆಡಿಯಾಗೇ ಬಂದೀನಿ. ನೋಡು ಸುಮ್ಮ, ಈಗ ಏನು ಮಾಡೋಕ್ಕಾಗಂಗಿಲ್ಲ. ತಾಳಿ ಅಂತೂ ಕಟ್ಟಿಬಿಟ್ಟಿದ್ದಾನ. ಕಟ್ಟಿದ ಮೇಲೆ ತಾಳಿನ ಕಿತ್ತು ಬಿಸಾಕಕ್ಕಾಗಂಗಿಲ್ಲ. ಇನ್ನು ಮುಂದೆ ನೀನು ಅವನ ನಿನ್ನ ಗಂಡ, ನೀನು ಅವನ ಜೊತೆನೇ ಸಂಸಾರ ಮಾಡಬೇಕು. ಇನ್ನು ಮುಂದೆ ನೀನು ಅವ್ರ ಜೊತೆ ಚೆನ್ನಾಗಿರು. ನೀನು ಇಲ್ಲಿಂದ ಅವ್ರ ಜೊತೆ ಹೋಗ್ಬಿಡು. ನಾವು ಭೂಮಿಕಾ ಅಂತಾದರೂ ಮದುವೆ ಮಾಡ್ತೀವಿ. ಸುಮ್ಮನೆ ಆಕಿ ಜೀವನನ ಹಾಳಾಗೋದು ಬೇಡ. ನಮ್ಮ ಸಲುವಾಗಿ ಅವಳ ಜೀವನ ಹಾಳಾಗಬಾರ್ದು. ನೀನು ಹೋಗಿಲ್ಲಿಂದ. ಅಪ್ಪ, ನನ್ನ ಕಳಿಸ್ಬೇಡಿ ಅಪ್ಪ, ಪ್ಲೀಸ್ ಅಪ್ಪ, ನನ್ನ ಮಾತು ಕೇಳಿ ಅಪ್ಪ.
ಅಮ್ಮ ನೀನಾದರೂ ಹೇಳಮ್ಮ, ಯಾಕಮ್ಮ ಸುಮ್ಮನೆ ನಿಂತಿದ್ದಿ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಮ್ಮ. ನೋಡು ಸುಮಾ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾನು, ನಿನಗೇನು ಕಡಿಮೆ ಮಾಡಂಗಿಲ್ಲ. ನಿನ್ನ ಮದುವೆ ಆಗಿದ್ದಾನೆ, ನಿನ್ನ ರಾಣಿ ಥರ ನೋಡ್ಕೋತಾನೆ. ಇನ್ನು ಮುಂದೆ ನೀ ನನ್ನ ಹೆಂಡತಿ ಅಷ್ಟೆ. ನಡಿ ಹೋಗುನು, ನಿಮ್ಮಪ್ಪನ ಹೋಗಂದ್ಮೇಲೆ ಮತ್ತಿನ್ನೇನು, ಬಾ ನಮ್ಮ ಮನೆಗೆ ಹೋಗುನು. ನಮ್ಮ ಮನೆಗೆ ತುಂಬಿಸ್ಕೊಳಕ ನಮ್ಮಪ್ಪ ಅಮ್ಮ ನಿನಗೋಸ್ಕರ ಕಾಯಕತ್ತಾರ. ನಾನು ನನ್ನ ಮಗಳನ್ನ ಕಳ್ಸಂಗಿಲ್ಲ. ನಿನ್ನ ಜೊತೆ ನನಗೆ ಕಳ್ಸಕ್ಕೆ ನನಗೆ ಒಂಚೂರು ಇಷ್ಟನೂ ಇಲ್ಲ. ನಾನು ಕಳ್ಸಂಗಿಲ್ಲ ಅಂದರೆ ಕಳ್ಸಂಗಿಲ್ಲ ಅಷ್ಟೇ.